ಅಲ್ಲ ಅತ್ತೆ, ಈ ಮನೆ ರೆಡಿ ಮಾಡ್ಕೊಂಡು ನಾವು ಎಷ್ಟು ದಿನ ಆಯಿತು. ಎಷ್ಟು ಸರಿ ಕರೆದೆ ನಾನು ನಿಮ್ಮನ್ನು, ಒಂದ್ಸರಿ ಬನ್ನಿ ಮನೆಗೆ ಅಂತ. ಆದರೆ ನೀವು ಬಂದೇ ಇಲ್ಲಲ್ಲ. ಕಡೆಗೆ ಇವತ್ತು ಬರಬೇಕು ಅಂತ ಅನಿಸ್ತಾ ಹೆಂಗೆ ನಿಮಗೆ? ಅಯ್ಯೋ ಏನು ಬಿಡು ಮಾನಸ, ನಾನು ಬಂದು ತಾನು ಏನು ಮಾಡಬೇಕು? ಹೆಂಗೋ ನೀನು ಆವತ್ತೇ ಹುಷಾರಾಗ್ಬಿಟ್ರೆ ನಿನ್ನ ಗಂಡನ ಸಪೇಟಾಗಿ ಕರ್ಕೊಬಂದ್ಬಿಟ್ಟೆ. ಹೋಗ್ಲಿ ಬಿಡು, ನೀನೇ ಸುಖವಾಗಿರು. ಯಾಕತ್ತೆ ಹೆಂಗೆ ಮಾತಾಡ್ತಿದ್ದಿಲ್ಲ? ಏನದು ಇವಾಗ? ಯಾಕೆ ನಿನಗೇನು ವಿಷಯ ಗೊತ್ತಿಲ್ವಾ? ಓ, ಮಾವನ ಬಗ್ಗೆನಾ? ನನಗೂ ಗೊತ್ತಾಯಿತು. ಈ ವಿಷಯ ಕೇಳಿ ಬೇಜಾರಾಯಿತು. ಅದೇ ಏನು ಮಾಡೋಕ್ಕಾಗುತ್ತೆ ಹೇಳಿ, ನಾನು ಏನು ತಾನೇ ಹೇಳೋಕ್ಕಾಗತ್ತೆ? ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ನನಗಂತೂ ವಿಷಯ ಕೇಳಿ ತುಂಬಾ ಬೇಜಾರಾಯ್ತಪ್ಪ. ಅಲ್ಲ ಅತ್ತೆ, ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ನೀವಾಗ ಹಾಸ್ಪಿಟಲ್ ತೋರಿಸ್ಕೋಬಾರ್ದಾಗಿತ್ತು? ಹಾಂ, ಅಯ್ಯೋ ಮಾನ್ಸ, ನಿನಗೆ ಗೊತ್ತಿಲ್ಲ. ಎಲ್ಲ ಮಾಡಿದ್ದಾಯ್ತು. ಯಾರು ಯಾವ ಡಾಕ್ಟ್ರ್ ಹತ್ರ ಹೇಳ್ತಾರೋ ಅಲ್ಲಿಗೂ ಹೋಗಿದ್ವಿ. ಔಷಧಿ ಕೊಡ್ತೀನಿ ಅಂದ್ರೆ ಅಲ್ಲೂ ಹೋಗಿದ್ರಿ. ನಾನು ಸುತ್ತ ದೇವಸ್ಥಾನ ಇಲ್ಲ, ನೋಡ್ದಾರ ಪಂಡಿತರಿಲ್ಲ. ಏನು ಮಾಡಲಿ ಹೇಳು? ಆ ದೇವರು ನನ್ನ ಹಣೆ ಬರಹನ ಹಂಗೆ ಬರೆದ್ಬಿಟ್ಟಿದ್ದ ಅಂತ ಕಾಣುತ್ತೆ. ಅಲ್ಲ ಅತ್ತೆ, ನಿಮ್ಗೆ ಒಂದಿನ ನಾರ್ಮಲ್ ಡೌಟ್ ಬಂದೇ ಇಲ್ವಾ? ಅಲ್ಲ, ಹುಡುಗಿಗೆ 14 ವರ್ಷ ಅಂತಲ್ಲ, ಅಂದರೆ ನಿಮ್ಮ ಮದುವೆ ಆಗಿ ಒಂದು 20 ವರ್ಷ ಆಗಿರಬೇಕು. ಓ, ನಿಮ್ಮ ಮದುವೆ ಆಗಿ 4 ಇಲ್ಲ 3 ವರ್ಷಕ್ಕೆ ಮಾವ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟಿದ್ದಾರೆ. ಸರಿತಾ ಲೆಕ್ಕಾಚಾರ? ಹ್ಞೂ ಸರಿಯಾಗಿದೆ. ನಾನು ಲೆಕ್ಕ ಹಾಕಿದೆ, ನನಗೂ ಹಂಗೆ ಅನಿಸ್ತು. ಅಲ್ಲ, ನಮ್ಮ ಯಜಮಾನ್ರಿಗೆ ಆವಾಗಲೇ ನಮ್ಮ ಮಕ್ಕಳಾಗಲ್ಲ ಅಂತ ಹೆಂಗೆ ಗೊತ್ತಾಗಿತ್ತು ಅಂತ? ಏನು ಮಾಡೋಕ್ಕಾಗುತ್ತೆ? ಹೋಗ್ಲಿ ಬಿಡಿ ಅತ್ತೆ. ಹೋಗ್ಲಿ ಬಿಡಿ ಮನ್ಸ. ಅದು ಸರಿ, ನೀನು ಯಾರೋ ಮನೆ ಕೆಲಸಕ್ಕೆ ಜನ ಬರ್ತಾರೆ ಅಂತ ಹೇಳ್ದಿಲ್ಲ, ಎಲ್ಲಿ ಯಾರೇನು ಕಾಣಿಸ್ತಾನೆ ಇಲ್ಲ? ಅಯ್ಯೋ, ಅವರಾ ಇಷ್ಟೊತ್ತು ಬಟ್ಟೆ ಎಲ್ಲ ಹೋಗಿದ್ರು, ಮನೆ ಒರೆಸಿದ್ರು, ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಒಣಗಕ್ಕೆ ಬರ್ತಂತ ಮೇಲೆ ಹೋಗಿದ್ದಾರೆ. ಇರು, ಅವ್ರ ಕೆಳಗಡೆ ಬರಲಿ, ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹೌದಾ? ಅಂದರೆ ಎಲ್ಲ ಕೆಲಸ ಅವರೇ ಮಾಡ್ತಾರಾ? ನೀನು ಕೆಲಸ ಮಾಡೋಂಗೆ ಕಾಣಿಸ್ತಿಲ್ಲ. ಸಂಬಳ ಎಷ್ಟು ಕೊಡ್ತೀಯಾ? ಕುತ್ಕೋ ಬಾ, ಅದೇ ನಿಂತ್ಕೊಂಡೇ ಮಾತಾಡ್ತೀಯಲ್ಲ. ಅತ್ತೆ, ಸಂಬಳ ಅಂತೆಲ್ಲ ನಾವೇನು ಕೊಡ್ತಾ ಇಲ್ಲ. ಆದರೆ ಪಾಪ ಅವ್ರಿಗೆ ಮಕ್ಕಳೆಲ್ಲ ಯಾರೂ ಇಲ್ವಂತೆ. 2 ಗಂಡು ಮಕ್ಳು ಇದ್ರಂತೆ. ಆದರೆ ಇವರು ಅವ್ರ ಹತ್ರ ಹೋಗಿ ಇರೋಕ್ಕಾಗಲ್ವಂತೆ. ನನಗಿಷ್ಟೇ ಹೇಳಿದ್ದು. ಅದಕ್ಕೆ ಅವ್ರು ಏನಂದ್ರೆ, ನನಗೆ ಸಂಬಳ ಎಲ್ಲ ಏನೂ ಬೇಡಮ್ಮ, ನೀವು ತಿನ್ನೋದ್ರಲ್ಲಿ ನಂಗೆ ಒಂದು ಊಟ ಕೊಟ್ಟರೆ ಸಾಕು ಅಂದರು. ಪಾಪ ನನಗೂ ಯಾಕೋ ಅವ್ರನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತು. ಅದಕ್ಕೆ ಎಲ್ಲದು ಹೋಗ್ಲಿ ಬಿಡು ಅಂತ ನಾನು ತಂದು ಇಲ್ಲೇ ಇಟ್ಕೊಂಡಿದ್ದೀನಿ. ನೋಡ್ದಾ, ಎಷ್ಟು ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ. ನನಗೂ ಸಿಗ್ತಾಳೆ ಐರಮ್ಮ. ಅವಳಿಗೆ ತಿಂಗಳು ಬಾಡಿಗೆ ಅಂತೀನಿ, ಏನದು ಸಂಬಳ ಜಾಸ್ತಿ ಮಾಡ್ತಾನೇ ಇರಬೇಕು. ಅದೆಲ್ಲಾದ್ರೂ ಹೋಗ್ಲಿ, ನಮ್ಮ ಮನೆಗೆ ಬಂದರೆ ತಿಂಡಿ ನಮ್ಮಣ್ಣಲ್ಲೇ, ಊಟ ನಮ್ಮಣ್ಣಲ್ಲೇ. ಅದಲ್ಲದೆ ಮನೆಗೂ ಬೇರೆ ಪಾರ್ಸಲ್ ಬೇರೆ ಮಾಡಬೇಕು ಅವಳಿಗೆ. ಇಷ್ಟೆಲ್ಲ ಮಾಡಿ ಸಂಬಳ ಬೇರೆ ಕೊಡಬೇಕು. ಅಮ್ಮಮ್ಮ ತಾಯಿ, ಈಗಿನ ಕಾಲದಲ್ಲಿ ಮನೆ ಕೆಲಸಕ್ಕಂತೂ ಜನಗಳಿಗಿರೋ ಡಿಮ್ಯಾಂಡು ಯಾರಿಗೂ ಇಲ್ಲ, ಅಷ್ಟು ಡಿಮ್ಯಾಂಡ್ ಆಗ್ಬಿಟ್ಟೈತೆ. ಮತ್ತು ಶರತ್ತಲ್ಲಿ ಅವ್ನು ಸಿಗ್ತಾ ಇಲ್ಲ ಕೆಲಸ. ಪಾಪ ಮೊನ್ನೆ ಬಂದಿದ್ದ ಮನೆಗೆ ಹೇಳ್ತಿದ್ದ, ಅದಕ್ಕೆ ಸಿಗ್ತಾನೆ ಇಲ್ಲ ಕೆಲಸ, ನಂಗೆ ಏನು ಮಾಡಲಿ ಅಂತ ಬೇಜಾರು ಮಾಡ್ಕೊಂಡ. ಇಲ್ಲತ್ತೆ, ಸಿಕ್ಬಿಡುತ್ತೆ. ಅವನು ಜಾಸ್ತಿ ಹೋಯ್ದಾನಲ್ವಾ, ಕೆಲಸ ಎಲ್ಲ ಸಿಗೋದೇನು ಕಷ್ಟ ಆಗಲ್ಲ ಅವನಿಗೆ. ಅತ್ತೆ, ನಿಂಗೆ ಏನು ವಿಷಯ ಗೊತ್ತಾ? ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಶರತ್ಗೂ ಹೇಳಿದ್ದೀನಿ, ಅವನು ಹೂ ಅಂತ ಹೇಳಿದ್ದಾನೆ. ಹೌದಾ? ಹೋಗ್ಲಿ ಬಿಡು, ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಚೆನ್ನಾಗಿರುತ್ತೆ. ಅತ್ತೆ, ಅಂತಂಗೆ ಇವ್ರು ಅಂತಿದ್ರು, ಅತ್ತೆ ಮಾವಂದೇನೆ ಕಾರ್ಯ ಮಾಡಬೇಕು ಅಂತ. ಯಾವಾಗ ಮಾಡ್ತಾರಂತೆ? ನನಗಿವಾಗೂ ಬಿತ್ತು ವಿಷಯ. ಇನ್ನೇನು ಇನ್ನೊಂದು ವಾರ ಏನೋ ಟೈಮ್ ಇದೆಯಂತೆ. ಮನೆಯೆಲ್ಲ ಕ್ಲೀನ್ ಮಾಡೋದಿಲ್ಲ ಏನಿಲ್ಲ, ಕ್ಲೀನಾಗೇ ಐತೆ. ನಿಮ್ಮ ಮನೇನೇ ಕ್ಲೀನ್ ಮಾಡೋಂಗಿಲ್ಲ, ಹೊಸ ತಾನೇ ಇದೆ. ಹಾಗಾಗಿ ಇಲ್ಲೇ ಮಾಡ್ತಾರಂತ ನಮ್ಮಲ್ಲಿ ಮಾಡ್ತಾರಂತ. ಅದೇ ಅತ್ತೆ, ಯಾವಾಗೂ ಅಲ್ಲೇ ಮಾಡ್ತಿದ್ರಲ್ಲ, ಅದಕ್ಕೆ ಭಾವನೂ ಸಿಕ್ಕಿದ್ರು, ಇವರು ಬಂದರು, ಇಲ್ಲೇ ಮಾಡೋಂತ ಮಾತಾಡಿದ್ದಾರೆ. ಅದು ಸರಿನೇ ಬಿಡು, ಯಾವಾಗೂ ನಮ್ಮಲ್ಲೇ ಮಾಡ್ತಿದ್ರಲ್ಲ, ಈ ಸರಿ ಇಲ್ಲಿ ಮಾಡೋಣ. ಯಾಕಂದರೆ ಪಾಪ ಅವರು ಇದ್ದು ಬಾಳಿದ ಮನೆ ಅಲ್ವಾ ಇದು. ಇಲ್ಲಿ ಮಾಡಿದ್ರೆ ಧೂಪ ಹಚ್ಚಿದ್ರೆ ಅವ್ರಿಗೂ ಸ್ವಲ್ಪ ಆತ್ಮಕ್ಕೆ ಶಾಂತಿ ಸಿಗ್ಬೋದು. ಮಾಂಸ, ನಾನು ನಿಂಗೊಂದು ವಿಷಯ ಕೇಳಬೇಕು. ಹಿಂಗೆ ಕೇಳ್ತೀನಿ ಅಂತ ಹೆದರ್ಕೊಂಬೇಡ, ಆದರೂ ಕೇಳ್ತೀನಿ. ಯಾಕಂದರೆ ಇದಕ್ಕೆ ಮೊದಲು ನಾನು ಈ ಮನೆಯಲ್ಲಿ 2 ವರ್ಷ ಸಂಸಾರ ಮಾಡಿದ್ದೀನಿ. ಹಾಗಂತಲ್ಲ, ನಮ್ಮ ಅತ್ತೆ ಮಾವ ತೀರೋದಾಗಿಂದ ಅವ್ರ ಆತ್ಮಗಳು ಇಲ್ಲೇ ಓಡಾಡ್ತಿದ್ದಾವೆ ಅಂತ ಸುದ್ದಿ. ಆದರೆ ನಿನಗೆ ಹತ್ರ ಏನಾದರೂ ಅನುಭವ ಆಗಿದೆಯಾ? ಇಲ್ಲ ಅತ್ತೆ, ಸುಳ್ಳೇ ಕೇಳಬೇಕು. ಇದುವರೆಗೂ ನನಗಂತೂ ಆ ಥರ ಯಾವ ಅನುಭವನೂ ಆಗಿಲ್ಲ.
ಎಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ. ಏನು ಗೊತ್ತಾ, ಈ ಮನೆ ಚೆನ್ನಾಗಿದೆ ದೊಡ್ಡದಾಗಿದೆ ಅನ್ನೋ ಕಾರಣಕ್ಕೆ ಜನಗಳಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ಅದು ಇದನ್ನ ಹೇಳ್ತಾ ಇರ್ತಾರೆ. ನನಗೂ ಅಷ್ಟೇ ಮೊದಲೇ ಮನೆಗೆ ಬರೋಕ್ಕೆ ಭಯ ಭಯ ಆಗಿತ್ತು. ಅದೇ ಇಲ್ಲಿ ಬಂದಮೇಲೆ ಆ ಥರ ಯಾವ ಭಯನೂ ಇಲ್ಲ, ಆತಂಕ ಏನೂ ಇಲ್ಲ. ಇಷ್ಟಕ್ಕೂ ನಾನು ಒಬ್ಬಳೇ ಇದೆ ಅಂತ ಅನ್ಸೋದೇ ಇಲ್ಲ ನನಗೆ. ನನ್ನ ಜೊತೆ ಅತ್ತೆ ಮಾವ ಎಲ್ಲ ಇದೆ ಏನೋ ಅಂತ ಫೀಲ್ ಆಗುತ್ತೆ. ಹೋಗ್ಲಿ ಬಿಡು, ಹೆಂಗೋ ನೀನು ಆರಾಮಾಗಿದ್ದರೆ ನಂಗಷ್ಟೇ ಸಾಕು. ಅಲ್ಲ ಅತ್ತೆ, ನಾವೆಲ್ಲ ಒಟ್ಟಿಗೆ ಇದ್ದಾಗ ನೀನನ್ನು ಯಾವಾಗಲೂ ಬೈತಿರ್ತಿದ್ದೆ, ಆದರೆ ಇವಾಗ ಏನು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿಲ್ಲ. ನನಗೇನೋ ನಿನ್ನ ಮೇಲೆ ಅನುಮಾನನಮ್ಮ. ಅಯ್ಯೋ, ಅನುಮಾನನೂ ಇಲ್ಲ, ಯಾವ ಮಾನನೂ ಇಲ್ಲ. ಇವಾಗ ನನಗೆ ಅಂತದ್ದು ನೀನು ಒಬ್ಬಳೇ. ನಿಂತ ಜಗಳ ಮಾಡ್ಕೊಂಡಿದ್ರೆ ನನ್ನ ಕಷ್ಟ ಸುಖ ಯಾರು ಗೆಳ್ಕೊಬೇಕು ಹೇಳು? ಅದು ಅಲ್ಲದೆ ನನ್ನ ಗಂಡ ಮಗ ನಿನಗೆ ಗೊತ್ತು, ಇನ್ನು ಮದುವೆಗೆ ಬಂದವನೇ. ಹಾಗಾಗಿ ನನ್ನ ಕಷ್ಟ ಅಂತ ಹೇಳ್ಕೊಳ್ಳೋಕ್ಕೆ ನೀನು ಒಬ್ಬಳೇ ಇರೋದಲ್ವಾ, ಅದಕ್ಕೆ. ನೋಡಿದ್ರತ್ತೆ, ಅದಕ್ಕೆ ಹೇಳೋದು ಸಂಬಂಧಿಕನೇ ಆಗಲಿ ಸಂಬಂಧಗಳು ಯಾರನ್ನೇ ಆಗಲಿ ಚೆನ್ನಾಗಿ ಉಳಿಸ್ಕೊಳ್ಬೇಕು ಅಂತ. ಇಲ್ಲಾಂದರೆ ನಮ್ಮ ಕಷ್ಟ ಅಂತ ಬಂದರೆ ಅವರೇ ಆಗೋದು, ಹೊರಗಿನ ಜನ ಎಲ್ಲ ಆಗೋದೇ ಇಲ್ಲ ಯಾವತ್ತೂ. ನನಗೂ ತವ್ರ ಮನೆ ಅಂತಿದೆ, ಒಬ್ಬ ತಂಗಿ ಅಣ್ಣ ಅತ್ತಿಗೆ. ನಮ್ಮಪ್ಪ ಇಲ್ಲ, ನಮ್ಮಮ್ಮ ಇದ್ದಾರೆ. ಆದರೆ ಅಲ್ಲಿ ನಮ್ಮ ಅಣ್ಣ ಇದ್ದಾನಲ್ಲ, ನಮ್ಮ ಅಣ್ಣ ಏನೋ ಒಳ್ಳೆಯವನೇ, ಆದರೆ ನಮ್ಮ ಅತ್ತಿಗೆ ಇದ್ದಾಳಲ್ಲ ಅವಳು ಯಾರನ್ನೂ ಸೇರೋಲ್ಲ. ಅದಕ್ಕೆ ನಾನು ತವ್ರ ಮನೆಗೆ ಜಾಸ್ತಿ ಹೋಗಲ್ಲ ಮನ್ಸ. ಪಾಪ ನನ್ನ ತಂಗಿಗೆ ಇನ್ನೂ ಮದುವೆನೇ ಆಗಿಲ್ಲ. ಎಷ್ಟೊಂದು ಜನ ಬಂದು ಬಂದು ನೋಡ್ಕೊಂಡು ಹೋಗ್ತಾರೆ, ಆದರೆ ಏನೋ ಅವಳ ಜಾತಕದಲ್ಲಿ ಏನು ತೊಂದರೆ ಇದೆಯಂತೆ. ಹಾಗಾಗಿ ಇದುವರೆಗೂ ಬಂದು ಎಷ್ಟೋ ಗಂಡುಗಳು ಸುಮ್ಮನೆ ಹೊಂಟೋಗಿದ್ದಾರೆ. ಹೌದಾ ಅತ್ತೆ? ಪಾಪ ಇವಾಗ ಅವರು ಎಲ್ಲಿದ್ದಾರೆ? ನಿಮ್ಮನೇಲಿದ್ದಾರಾ? ಅದಕ್ಕೆ ನಮ್ಮ ಅಣ್ಣಂಗೆ ನಮ್ಮಮ್ಮ ನನ್ನ ತಂಗಿನೇ ಭಾರ. ಇನ್ನು ನಾನು ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಹೋಗ್ತಾಯಿದ್ರೆ ಕಷ್ಟ ಆಗುತ್ತೆ ಅಂತ ನಾನು ಹೋಗೋದೇ ಬಿಟ್ಬಿಟ್ಟೆ. ಅದೇ ಸಾಕು ಅಂತ ನಾನು ಯಾರೂ ಕರೆಯೋಕ್ಕೆ ಬರೋಲ್ಲ. ಹಬ್ಬ ಏನೇ ಹಬ್ಬನೋ ಹರಿದಿನೋ ಏನೇ ಆಗಲಿ ಎಲ್ಲ ಇಲ್ಲೇ ಮಾಡ್ಕೊತೀನಿ. ಅತ್ತೆ, ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡು ನೀವು ಯಾವಾಗೂ ನಗ್ನಗ್ತಾ ಇರ್ತಿದ್ರಲ್ಲ, ಹೇಗೆ ಸಾಧ್ಯ? ನೋಡಿ ಮನ್ಸ, ಯಾವ ಮನುಷ್ಯನಿಗೆ ಮನಸ್ಸಲ್ಲಿ ತುಂಬ ದುಃಖ ನೋವು ಇರುತ್ತೋ ಆ ಮನುಷ್ಯ ಹಂಗೇನೆ ಆಚೆಗಡೆ ತುಂಬ ನಗ್ತಾ ಇರ್ತಾನಂತೆ. ನಿನಗೆ ವಿಷಯ ಗೊತ್ತಿಲ್ಲ ಬಿಡು, ನೀನು ಚಿಕ್ಕವಳಲ್ಲ, ಅನುಭವ ಆಗ್ತಾ ಆಗ್ತಾ ನಿನಗೂ ಎಲ್ಲ ಅರ್ಥ ಆಗುತ್ತೆ. ಹೋಗ್ಲಿ ಬಿಡುತ್ತೆ, ನಿನ್ಗೆ ಯಾವಾಗ ಬೇಕೋ ನಮ್ಮ ಮನೆಗೆ ಬಾ, ಕುತ್ಕೋ, ಆರಾಮಾಗಿದ್ದು ಹೋಗು ಆಯಿತಾ. ನನಗೆ ಯಾರು ಅಂತ ಅಂದ್ಕೋಬೇಡ, ನಾನೇನು ತಂಗಿ ಥರ ಏನು ತಂಗಿ ತಾನೇ, ಹಾಗಾಗಿ ಬರ್ತಾ ಹೋಗ್ತಾ ಮಾಡ್ತಾಯಿರು. ಖಂಡಿತ. ಈ ಅಮ್ಮ ಎಲ್ಲೋದ್ರು? ಬಟ್ಟೋಣಕ್ಕೆ ಬರ್ತೀನಿ ಅಂತ ಹೋದೋರಪ್ಪ, ಇಷ್ಟೊತ್ತಾಯ್ತಲ್ಲ. ಅತ್ತೆ ಇರು, ನಾನು ಹೋಗಿ ನಿನಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ತೊಗೊಬರ್ತೀನಿ. ಹೋಗಿ ತೊಗೊಬರೋ ಮೇಲೆ ಕುತ್ಕೊಂಡಿರ್ತೀನಿ. ನೋಡಿದ್ರಾ ಇವಳು ದೌಲತ್ತ? ನಾನೇ ಮನೇಲಿ ಇರಬೇಕಾದ್ರೆ ಈ ಮನೆ ತಿಪ್ಪೆ ಗುಂಡಿ ಇದ್ದಂಗಿತ್ತು, ಆದರೆ ಇವಾಗ ಲಕ ಲಕ ಅಂತ ಹೊಡಿತಾ ಇದೆಯಲ್ಲಪ್ಪ. ಈ ಮನೆ ಇಷ್ಟೊಂದು ಚೆನ್ನಾಗಿ ಇಟ್ಕೊಂಡೋಳಲ್ಲ ಇವಳು, ಹೆಂಗೆ ಸಾಧ್ಯ ಆಯಿತು? ಹೋದೋಗ್ಲಿ ಬಿಡು, ನನಗಂತೂ ಇಲ್ಲಿ ಬಾಳೆ ಮಾಡೋ ಅದೃಷ್ಟ ಇಲ್ಲ. ಚೆನ್ನಾಗಿರಲಿ ಪಾಪ ಇವಳಾದ್ರೂ. ಸದ್ಯಕ್ಕೆ ಗಾದೆ ಹಸಿ ಕತ್ತೆ ಕಾಲು ಕಟ್ಟು ಅಂತ ಗಾದೆ ಮತ್ತಂಗೆ ನಾನು ಮಾಡಬೇಕಾಗಿದೆ. ಇಲ್ಲ ಅಂದರೆ ನನ್ನ ಗಂಡನ ಕೈ ಬಿಟ್ಟಂಗೆ. ಅದಕ್ಕೆ ಮೆತ್ತಗೆ ಮೈದ್ ನಿಂತಿನ ಕೈಗೆ ಹಾಕ್ಕೊಬಿಟ್ರೆ ನಂಗೆ ಸ್ವಲ್ಪ ಉಳಿಗಾಲ ಇರುತ್ತೆ. ಯಾಕೆಂದರೆ ನನಗೆ ಮೊದಲೇ ಮಕ್ಕಳಿಲ್ಲ. ಎಲ್ಲ ಜನ ಕೇಳಿದ್ರೆ ಹಾಗೆ ಅಂದ್ಬಿಟ್ರೆ ಅಪ್ಪ ಈ ವಯಸ್ಸಲ್ಲಿ ನಾನು ಎಲ್ಲೋಗ್ಲಿ ಹೇಳಿ. ಅದಕ್ಕೆ ಮನಸ್ಸನ್ನು ಹೊಂದ್ಕೋತಾ ಇದ್ದೀನಿ, ನೀವೇನು ಅನ್ಕೋಬೇಡಿ. ಮತ್ತೆ ನೋಡಿ ಶಾಮಣ್ಣವರೇ, ನಾನು ಜಮೀನು ಮಾರೋಕ್ಕೆ ಉದ್ದೇಶ ಏನೂ ಇಲ್ಲ, ಮಾರ್ದಂಗೆ ಇರ್ಬೋದಾಗಿತ್ತು. ಆದರೆ ನಿಮ್ಮಂಥ ದೊಡ್ಡ ವ್ಯಕ್ತಿ ಬಂದು ಕೇಳ್ತಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಡ್ತಿದ್ದೀನಿ ಹೊರತು ನನಗೆ ಅದರ ಅವಶ್ಯಕತೆ ಏನೂ ಇಲ್ಲ. ನನ್ನ ಮಗನ ಮದುವೆ ಮಾಡಬೇಕಾಗಿತ್ತು, ಆದರೆ ಅದಕ್ಕೆ ದುಡ್ಡು ವಂಚಿತಾಯಿತು. ಹಾಗಾಗಿ ಇದನ್ನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನಿಮ್ಮ ಮಗ ಬಂದು ಕೇಳಿದ ಉದ್ದೇಶ ನೋಡಿ ನನಗೆ ತುಂಬ ಖುಷಿಯಾಗೋಯ್ತು. ಅದಕ್ಕೆ ನನ್ನ ಹತ್ರ ಇದ್ದರೆ ಬೆಲೆ ಇಲ್ಲ, ನಿಮ್ಮ ಹತ್ರ ಇದ್ದರೆ ಬೆಲೆ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಡೋಕೆ ಒಪ್ಕೊಂಡಿದ್ದೀನಿ ನೋಡಿ. ಹೌದು ಶಾಮಣ್ಣ, ಮತ್ತು ಅಂತಿದ್ರಲ್ಲ ಇದನ್ನು ಮಾಡಲೇಬೇಕು ಅಂತ ಹಠ ಹಿಡಿದು ಕುಂತಿದ್ದೆ ನೀನು ಅಂತ. ಹೋಗ್ಲಿ ಬಿಡು, ಏನೋ ನನ್ನ ಮಗ ತುಂಬ ಆಸೆ ಪಟ್ಟಿದ್ದಾನೆ, ಒಳ್ಳೆ ಮನಸ್ಸಿಂದ ಕೊಟ್ಬಿಡು, ಹಾಗೆ ಆಗಲಿ. ನೋಡಿ ಸ್ವಾಮಿ, ಈ ಭೂಮಿ ತಾಯಿನ ನಾನು ಎತ್ತ ತಾಯಿಗಿರಲಿ ಹೆಚ್ಚಾಗಿ ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ನೀವು ಹಾಗೆ ನೋಡ್ಕೊತಾರೋ ನಂಬಿಕೆ ನನಗೆ ಖಂಡಿತ ಇದೆ.
ಯಾಕೆಂದರೆ ಈಗಿನ ಕಾಲದ ಮಕ್ಕಳನ್ನು ಸಿಟಿಗೆ ಹೋಗಿ ಓದು ಗೀದು ಆಫೀಸು ಅದು ಇದು ಅಂದ್ಕೊಂಡಿರ್ತಾರೆ. ಆದರೆ ನಿನ್ನ ಮಗ ಸಿಟಿಗೆ ಹೋಗಿ ಓದಿದ್ರು ಈ ಭೂಮಿ ತಾಯಿ ಮೆಚ್ಕೊಂಡು ಇಲ್ಲಿ ತನಕ ಬಂದವನೆ. ಅವನಿಗೆ ಮೋಸ ಆಗಬಾರ್ದಲ್ವಾ? ಅದಕ್ಕೆ ನಾನು ತುಂಬ ದೊಡ್ಡ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಕೊಡ್ತಾಯಿದ್ದೀನಿ. ಶಾಮಣ್ಣವರೇ, ನಿಮಗೆ ನನ್ನ ಮೇಲಿರೋ ನಂಬಿಕೆ ಮತ್ತು ಈ ಭೂಮಿ ತಾಯಿ ಮೇಲಿರೋ ನಂಬಿಕೆ ನೋಡಿ ನನಗೆ ತುಂಬ ಖುಷಿ ಆಯಿತು. ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೀವು ಇಷ್ಟು ವರ್ಷ ಹೇಗೆ ನೋಡ್ಕೊಂಡ್ರಲ್ಲ ಅದಕ್ಕಿಂತಲೂ ಹೆಚ್ಚಾಗಿ 10 ಪಟ್ಟು ಶ್ರಮ ಹಾಕಿ ನಾನು ನೋಡ್ಕೊತೀನಿ. ಆಗಲಿ ಬುದ್ಧಿಯವರ. ಸರಿ, ಇದು ದುಡ್ಡು ನಾಳೆ ಬಂದು ಸೇರುತ್ತೆ ನಿನಗೆ. ಅದ್ರ ಪೇಪರ್ಸ್ ರೆಡಿ ಆಗಿದೆಯಲ್ಲ? ಯಜಮಾನ್ರೆ, ಎಲ್ಲ ಪೇಪರ್ಸ್ ಎಲ್ಲ ರೆಡಿಯಾಗಿದೆ. ತಾಲೂಕು ಆಫೀಸ್ಗೆ ಹೋಗೋದು, ಸೈನ್ ಮಾಡೋದು ಅಷ್ಟೇ. ಸರಿ ಸರಿ. ಅಪ್ಪ ಹೇಳಪ್ಪ ಮಗನೆ. ಅಪ್ಪ ಈ ಸುಮಾರು ಒಂದು 8 ಎಕರೆ ಇರಬೇಕಣ್ಣಲ್ವಾ? ಹ್ಞೂ 8.5 ಎಕರೆ ಇದೆ. ಕೇಳಿಸ್ಕೊಂಡೆ, 8.5 ಎಕರೆ ಇದೆಯಂತಪ್ಪ. ಅಪ್ಪ ಇದ್ರಲ್ಲಿ ನಾವು ಒಳ್ಳೆ ಬೆಳೆ ಬೆಳಿಬೋದು. ಈ ಮಣ್ಣು ನೋಡು ಎಷ್ಟು ಕಪ್ಪಗಿದೆ ಅಂತ. ಹಾಗಾಗಿ ಇದ್ರಲ್ಲಿ ಏನೇ ಬೆಳೆ ಬೆಳೆದ್ರೂ ನಮಗಂತೂ ಮೋಸ ಆಗಲ್ಲ. ಭೂಮಿ ತಾಯಿ ಮೆಚ್ಚಿದವ್ರನ್ನ ಆ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ. ಆಗಲಿ ಮಗನೆ, ನೀನೇನೋ ಒಂದು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಮಾಡಪ್ಪ. ಏನೇ ಮಾಡು, ನಿನ್ನ ಬೆಂಬಲಕ್ಕೆ ನಾನಂತೂ ಖಂಡಿತ ಇರ್ತೀನಿ. ಅಷ್ಟೇ ಅಲ್ಲ, ಈ ಊರಿನ ಜನನೂ ಇರ್ತಾರೆ ನೋಡು. ನೀನು ಇಷ್ಟಪಟ್ಟಂಗೆ ಭೂಮಿ ಸಿಕ್ಕಿದೆ, ಹಾಗಾಗಿ ನೀನು ಆರಾಮಾಗಿ ಮುಂದುವರಿ ಮಗನೆ. ಪಾಪ ಇಷ್ಟು ನಂಬಿಕೆ ಇಟ್ಟು ನನ್ನ ಹತ್ರ ಜಮೀನು ತೊಗೊತಾವ್ರೆ. ಆದರೆ ಜಮೀನು ಬಗ್ಗೆ ನಿಜವಾಗೂ ಸತ್ಯ ಗೊತ್ತಾದರೆ ಅವ್ರನ್ನ ಕ್ಷಮಿಸ್ತಾರಾ? ಆದರೆ ನನಗೆ ಇದನ್ನು ಬಿಟ್ಟರೆ ಬೇರೆ ಯಾವುದಾದ್ರೂ ಸಿಕ್ಕಿಲ್ಲ. ಹಾಗಾಗಿ ಸುಳ್ಳೋ ನಿಜನೋ ಮೋಸನೋ ನನಗೇನೂ ಗೊತ್ತಿಲ್ಲ. ಆದರೆ ಈ ಜಮೀನ ಇವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಮುಂದಿಂದ ಏನೇ ಆದ್ರೂ ಆ ಭೂಮಿ ತಾಯಿಗೆ ಆ ಭಗವಂತನಿಗೆ ಬಿಟ್ಟಿದ್ದು. ಅಪ್ಪ, ನಾವಿಲ್ಲಿ ಆಲೂಗಡ್ಡೆ ಬೆಳೆದ್ರೆ ಹೆಂಗೆ? ಹೌದಪ್ಪ, ಯಾಕೆಂದರೆ ಇತ್ತೀಚೆಗೆ ನಾರ್ತಿ ಎಲ್ಲ ಬಂದ್ಬಿಟ್ಟು ನಮ್ಮ ಕಡೆ ಸೇರ್ಕೊಂಡಿದ್ರಲ್ಲ, ಅವ್ರ ಮೇನ್ ಫುಡ್ ಆಲೂಗಡ್ಡೆ ಆಗಿರುತ್ತೆ. ಹಾಗಾಗಿ ನಾವು ಆಲೂಗಡ್ಡೆ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನೀವೇನಂತೀರಪ್ಪ? ಆಗಲಿ ಮಗನೆ, ಆಲೂಗಡ್ಡೆ ಬೆಳೆಯೋದು ಒಂದು ರೀತಿ ಒಳ್ಳೆಯದೇ. ಆಯಿತು, ಹಂಗೆ ಮಾಡೋಣ. ಆಗಲಿ ಅಪ್ಪ. ಅದಕ್ಕೂ ಮೊದಲು ನೀನೊಂದು ಕೆಲಸ ಮಾಡಬೇಕು. ಅದೇನೆಂದರೆ, ನಿಮ್ಮ ಅಮ್ಮನಿಗೆ ಮತ್ತು ನಿನ್ನ ಹೆಂಡತಿಗೆ ಇಬ್ಬರಿಗೂ ಹೇಳಿಬಿಟ್ಟು ಇಲ್ಲಿ ಕರ್ಕೊಬಂದು ಒಂದು ಒಳ್ಳೆ ಪೂಜೆ ಮಾಡಿಸೋಣ. ಆಮೇಲೆ ಊರಿನ ಜನಕ್ಕೆ ಊಟ ಹಾಕ್ಸಿ, ಅದಾದಮೇಲೆ ನಮ್ಮ ಕೆಲಸ ಏನಿದೆಯೋ ಅದು ನಾವು ಮಾಡ್ಕೋಬೇಕು. ಸರಿನಾ? ಆಗಲಿ ಅಪ್ಪ. ನಿಮ್ಮ ನಂಬಿಕೆನ ನನಗೆ ಬೇಡ ಅನ್ನಲಿ, ಹಾಗೆ ಮಾಡೋಣ. ನೋಡಪ್ಪ, ನಿಮ್ಮ ಕೆಲಸಕ್ಕೆ ಆ ಮಳೆರಾಯ ಕೂಡ ಒಪ್ಪಿಕೊಟ್ಬಿಟ್ಟ. ಅಯ್ಯೋ ಅಪ್ಪ, ಬನ್ನಿ ನಾವು ಆ ಕಡೆ ಹೋಗೋಣ, ಮಳೆ ಜೋರಾಗ್ತಿದೆ. ಸರಿ ನಡೀಪ್ಪ, ನಡಿ.